के देता है ಅಂತ ಹೇಳಿ ಆ ರೀತಿ ನಿತೀಶ್ ಕುಮಾರ್ ಯಾದವ್ ಅವರಿಗೆ ಈ ಸಂಧ್ಯಾ ಕಾಲದಲ್ಲಿ ಇಷ್ಟರ ಮಟ್ಟಿಗೆ ಅವ್ರು ನಿರೀಕ್ಷೆನೂ ಮಾಡಿರಲಿಲ್ವೋ ಏನು? ಬ್ಯಾಕ್ ವಿತ್ ಬ್ಯಾಂಗ್. ಈಗ ಕಾಂಪಿಟೇಷನ್ ಇರೋದು ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿ ಯಾವ್ದಾಗುತ್ತೆ, ಬಿಜೆಪಿನ ಜೆಡಿಯುನ ಅಂತ ಹೇಳಿ ಒಂದೊಂದೇ ವ್ಯತ್ಯಾಸ ಇದೆ. ಟಫ್ ಫೈಟ್. ಬಟ್ ಮಹೇಶ್ ಜಿ, ನಿತೀಶ್ ಕುಮಾರ್ ಅವ್ರ ಬಗ್ಗೆ ನೀವು ಬರ್ಲಿಕ್ಕೆ ಮುಂಚೆ ರವೀಂದ್ರ ರೇಷ್ಮೆ ಸರ್ ಹತ್ರ ಮಾತನಾಡ್ತಾ ಇದ್ವಿ. ಚುನಾವಣೆಗೆ ಅಂದ್ರೆ ಜನರಿಂದ ಆಯ್ಕೆಯಾಗಿ ಬರದೇ ಕೂಡ ಇಷ್ಟು ವರ್ಷಗಳ ಕಾಲ ಮುಖ್ಯಮಂತ್ರಿಯಾಗಿ ಇರಬಹುದು ಅನ್ನೋದನ್ನ ಸಾಬೀತುಪಡಿಸಿದ್ದಾರೆ. ನೀವು ಅದನ್ನ ಪೂರಕವಾಗಿ ನೋಡ್ತಿರೋ, ಪ್ರಜಾಪ್ರಭುತ್ವಕ್ಕೆ ಮಾರಕ ನೋಡ್ತಿರೋ, ಬಟ್ ದಟ್ ಇಸ್ ದ ಫ್ಯಾಕ್ಟ್. ನೋಡಿ, ಬಹಳ ಈ ಪ್ರಜಾಪ್ರಭುತ್ವದ ಅತ್ಯಂತ ದೊಡ್ಡ ಸಂಗತಿ ಅಂದ್ರೆ ಅದೇನೆ. ಏನು ಒಂದು ಬದ್ಧತೆ ಮತ್ತೆ ಮೌಲ್ಯಕ್ಕೆ ಜನ ಯಾವತ್ತೂ ಕೂಡ ಬೆಲೆ ಕೊಡ್ತಾರೆ. ಏನು ಬಿಹಾರದ ರಾಜಕಾರಣವನ್ನ ಸ್ವಾತಂತ್ರ್ಯ ನಂತರ ಇಷ್ಟು ಮಟ್ಟಿಗೆ ಜಂಗಲ್ ರಾಜ್ ಅಂತ ಹೇಳಿ ನಮ್ಮ ದೇಶದ ಒಂದು ರಾಜ್ಯದ ಬಗ್ಗೆ ನಾವು ಹೇಳ್ಕೊಳ್ತಾ ಇದೀವಲ್ಲ, ಅದು ಬಹಳ ನಾಚಿಕೆ ಸಂಗತಿ. ಅದು ಅಂದ್ರೆ ಅಂತ ದಾರುಣ ಸ್ಥಿತಿಗೆ ಒಂದು ಬಿಹಾರವನ್ನ ಕೊಂಡೋದಂಥದ್ದು ಕಾಂಗ್ರೆಸ್ನವರು. ಈ ದೇಶವನ್ನೇ ಹಾಗೆ ಮಾಡಿದ್ರು. ತಮ್ಮ ಸ್ವಾರ್ಥ ಯಾವುದೆಲ್ಲವೂ ಕೂಡ ಪ್ರಜಾಪ್ರಭುತ್ವದ ವಿರುದ್ಧ ಸಂಗತಿಗಳಿದ್ದಾವೆ. ಅದು ಸ್ವಜನ ಪಕ್ಷಪಾತ ಇರ್ಬೋದು, ಅದು ಕುಟುಂಬ ರಾಜಕಾರಣ ಇರ್ಬೋದು, ಅದು ಭ್ರಷ್ಟಾಚಾರ ಇರ್ಬೋದು, ಅದು ತುಷ್ಟೀಕರಣ ರಾಜಕಾರಣ ಇರ್ಬೋದು, ದೇಶದ್ರೋಹದ ಕೆಲಸ ಇರ್ಬೋದು, ಅರಾಜಕತೆ ನಿರ್ಮಾಣ ಮಾಡತಕ್ಕಂಥದ್ದು, ಲಾಲೆಸ್ನೆಸ್ ಇರೋದು, ತನ್ನ ಸ್ವಾರ್ಥಕ್ಕೆ ಸಂವಿಧಾನವನ್ನು ಬಳಸ್ಕೊಳ್ತಕ್ಕಂಥದ್ದು, ಈ ಎಲ್ಲ ಪಟ್ಟಿಗಳು ನಮ್ಮ ದೇಶದ ಒಳಗಡೆ, ಅದು ವಿಶೇಷವಾಗಿ ಬಿಹಾರ ಅಂತ ರಾಜ್ಯದ ಒಳಗಡೆ ಒಂದು ಕಾಲದಲ್ಲಿ ಜಗನ್ನಾಥ್ ಮಿಶ್ರಾ ಅಂತ ಮುಖ್ಯಮಂತ್ರಿ ಇದ್ದಂತ ಕಾಲಘಟ್ಟದಲ್ಲಿ ವೋಟ್ ಬೂತ್ಗಳೇ ನಡೀತಾ ಇರಲಿಲ್ಲ. ಒಂದು ರೀತಿ ಮಾಫಿಯಾ ಕೈನಲ್ಲಿ ಬಿಹಾರ ಅಂತ ಮಾಫಿಯಾ ರಾಜ್ಯವನ್ನ ಒಂದು ಸುಸ್ಥಿತಿಗೆ ತರಲಿಕ್ಕೆ ಯಾವುದೇ ಆದ್ರೂ ವ್ಯಕ್ತಿಗೆ ಒಂದು 20-25 ವರ್ಷ ಬೇಕು. ಯಾಕಂದ್ರೆ ಒಂದು ಮನಸ್ಥಿತಿಯನ್ನು ಬದಲಾವಣೆ ಮಾಡಬೇಕಾಗಿರುವಂತದ್ದು. ಈ ಚುನಾವಣೆಯಲ್ಲಿ ನಾವು ಕಂಡುಬೇಕಾಗಿರ್ತಕ್ಕಂಥ ಒಂದು ಅಂಶ ಏನಂತಂದ್ರೆ, ಮಾತನಾಡ್ತಾ ಇವ್ರು ಹೇಳಿದ್ರು ಏನೆಲ್ಲರೂ ಪ್ರಯತ್ನ ಮಾಡಿದ್ರು, ಅದು ಪ್ರಯತ್ನ ಅಂತಲ್ಲ, ದೇಶದ ಜನರ ಒಳಗಡೆ ಒಂದು ಅಪನಂಬಿಕೆ, ವ್ಯವಸ್ಥೆಯ ಅಪನಂಬಿಕೆಯನ್ನ ಬಿತ್ತುವಂತ ಕೆಲಸ ಮಾಡಿದ್ರು. ವೋಟ್ ಚೋರಿ ಅಂತ ಮಾಡಿದ್ರು. ಜಗತ್ತೇ ವಿಸ್ಮಯ ಪಡುವಂತ ಒಂದು ಚುನಾವಣೆ ಪದ್ಧತಿ ಈ ದೇಶದೊಳಗಡೆ ಇದೆ. ಅದನ್ನ ಅಪಹಾಸ್ಯ ಮಾಡಿದ್ರು. ತಾವೇ ಸ್ವತಃ ಗೆದ್ರು, ತಾವೇ ಅಧಿಕಾರ ಮಾಡಿದ್ರು. ನನಗೆ ಅವ್ರೇನೋ ಒಬ್ಬ ಎಳಸು, ಯಾರು ರಾಹುಲ್ ಗಾಂಧಿ, ಅಮೇಚೂರ್ ಬಿಟ್ಬಿಡಿ, ಈ ಮುಖ್ಯಮಂತ್ರಿಗಾರು ಬುದ್ಧಿ ಬೇಕಾ ಬೇಡ? 50 ವರ್ಷ ರಾಜಕಾರಣ ಮಾಡಿದಂತ ಸಿದ್ದರಾಮಯ್ಯನವರಿಗೆ ಅವ್ರಿಗಾರು ಒಂದು ವಿವೇಕ ಬರಬೇಕೋ ಬೇಡ? ಆ ವ್ಯಕ್ತಿ ಹೇಳ್ದ ಅಂತೇಳಿ ಅವರು ಪದೇ ಚುನಾವಣೆಗೆ ತೋರಿಸ್ತಾರೆ ಸರ್. ರಾಜಣ್ಣ ಅವ್ರದ್ದು ಎಕ್ಸಾಂಪಲ್ ಕಣ್ಮುಂದೆ ಅದನ್ನ ಹೇಳಿದ್ದು. ಇಷ್ಟು ಅಪ್ರಬುದ್ಧವಾಗಿ, ಇಮ್ಮೆಚ್ಯೂರ್ ಆಗಿ ಒಬ್ಬ ವ್ಯಕ್ತಿಗಳು ನಡ್ಕೊಳ್ತಾರೆ. ಇದು ಡೆಮೋಕ್ರಸಿ ಮಾರ್ಕ, ಇದು ಪ್ರಜಾಪ್ರಭುತ್ವ ಮಾರ್ಕ. ಇವತ್ತು ನಿತೀಶ್ ಕುಮಾರ್ ಅವರು ಮತ್ತೆ ನಮ್ಮ NDA ಒಕ್ಕೂಟ ಬಹಳ ಜನ ದೊಡ್ಡ ಪ್ರಮಾಣದಲ್ಲಿ ಬೆಂಬಲವನ್ನ ಕೊಟ್ಟಿದ್ದಾರೆ. ನೀವು ಜನ ಬೆಂಬಲ ಅಂತೀರಿ, ನನಗೆ ಗೊತ್ತಿಲ್ಲ, ಬಹುಶಃ ಇದೇ ವ್ಯಾಖ್ಯಾನ ಬರ್ಬೋದೇನೋ. ರಿವಿಷನ್ ಆಯ್ತು, ಮತದಾರರ ಪಟ್ಟಿ ಪರಿಷ್ಕರಣೆ ಮಾಡಿದ್ದೇನೆ ಬಿಜೆಪಿಗೆ ಪರವಾಗಿ ಬರೋ ರೀತಿಯಲ್ಲಿ ಕಾರಣವಾಯಿತು. ಹಿಂದಿನ ಮತದಾರರ ಪಟ್ಟಿ ಇದ್ದಿದ್ರೆ ಈ ರಿಸಲ್ಟ್ ಬರ್ಲಿಕ್ಕೆ ಸಾಧ್ಯನೇ ಇರ್ತಿರ್ಲಿಲ್ಲ. ನೋಡಿ, 65 ಲಕ್ಷ ಮತವನ್ನ ಡಿಲೀಟ್ ಮಾಡ್ತು. ಒಂದು ದೊಡ್ಡ ಪ್ರಕ್ರಿಯೆ ಈ ದೇಶದ ಒಳಗಡೆ ಚುನಾವಣಾ ಆಯೋಗ ಮಾಡ್ತಾ ಇದೆ. ಏನ್ ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಏನ್ ಮಾಡ್ತಾ ಇದೆ, ಯಾರೆಲ್ಲ ರೋಹಿಂಗಾಗಳು, ಬಾಂಗ್ಲಾದೇಶಿಯರು, ಈ ತರದ ವ್ಯಕ್ತಿಗಳು ಎಲ್ಲಾ ರೀತಿಯ ವ್ಯವಸ್ಥೆಗಳನ್ನ ಮಾಡಿಕೊಂಡು ಈ ಒಂದು ಪ್ರಜಾಪ್ರಭುತ್ವದ ಚುನಾವಣೆಯ ಈ ಒಂದು ಹಬ್ಬದ ಒಳಗಡೆ ಪಾಲ್ಗೊಂಡು ಎಲ್ಲ ದಾರಿ ತಪ್ಪಿಸ್ತಾ ಇದ್ರು. ಇವತ್ತು ಜನಕ್ಕೆ ಅರ್ಥ ಆಗಿದೆ. ಇವತ್ತು ಜನ ನಂಬಿದ್ದಾರೆ. ಇವತ್ತು ಯಾವುದೆಲ್ಲ ಒಳ್ಳೆ ಕೆಲಸ ಮಾಡ್ರೆ ಜನ ಯಾವತ್ತು ಬೆಂಬಲ ಕೊಡ್ತಾರೆ. ಇದಕ್ಕೆ ಉದಾಹರಣೆ ಇವತ್ತು ಬಿಹಾರಿನ ಚುನಾವಣೆ. ಇವತ್ತು ಕಾಂಗ್ರೆಸ್ ಹೇಳ್ತೀನಿ ಕೇಳಿ, ಎಷ್ಟು ದಿವಾಳಿ ಆಗಿದೆ ಅದು. ಬ್ಯಾಂಕ್ರಪ್ಸಿ ಅಂತಂದ್ರೆ ಒಂದು ಐಡಿಯಾಲಜಿಕಲ್ ಬ್ಯಾಂಕ್ರಪ್ಸಿ, ಒಂದು ಕ್ಯಾರೆಕ್ಟರ್ ಬ್ಯಾಂಕ್ರಪ್ಸಿ, ಒಂದು ನಾ ಹೇಳ್ತೀನಿ ಕೇಳಿ, ಒಬ್ಬ ವ್ಯಕ್ತಿ ಒಂದು ನಾಯಕತ್ವ ಅಂತಕ್ಕಂಥದ್ದು. ಎಷ್ಟು ಚುನಾವಣೆ ಫೇಲ್ಡ್, ಪದೇ ಪ್ರತಿಯೊಂದು ಚುನಾವಣೆಯಲ್ಲಿ ಜನ ತಿರಸ್ಕಾರ ಮಾಡಿದ್ರು ಕೂಡ ಒಂದು ಮನತನಕ್ಕೆ ಅಂಟಿಕೊಂಡಿರ್ತಕ್ಕಂಥ, ನಾಚಿಕೆ ಇಲ್ದಿರ್ತಕ್ಕಂಥ, ಆತ್ಮಾಭಿಮಾನ ಇಲ್ದಿರ್ತಕ್ಕಂಥ ಕಾಂಗ್ರೆಸ್ ನಾಯಕತ್ವ. ನೀವು ಖುಷಿ ಪಡುವಂತ ಒಂದು ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ. ಏನು ಒಂದಂಕಿ ಸಾಧನೆಯನ್ನು ಕಾಂಗ್ರೆಸ್ ಮಾಡಿಲ್ಲ. ಅದನ್ನೇ ನಿಮ್ಗೆ ಅಪ್ಡೇಟ್ ಕೊಟ್ಬಿಡ್ತೇನೆ. ನೀರಿನಲ್ಲಿ ಮುಳುಗಿ ಮತದಾರರ ಮನ ಸೆಳೆಯೋದಕ್ಕೆ ಪ್ರಯತ್ನ ಮಾಡಿದಂತ ರಾಹುಲ್ ಗಾಂಧಿ ನೀರಿನಲ್ಲಿ ಮುಳುಗಡೆ ಆಗಿದ್ದಾರೆ. ಇಲ್ಲಿ ಮಾಡ್ತಾರೆ. ಒಬ್ಬ ನಾಯಕತ್ವ ಅಂತಕ್ಕಂಥದ್ದು, ಪ್ರಭುತ್ವತೆ ಅಂತಕ್ಕಂಥದ್ದು ಎಲ್ಲಿ ತೋರಿಸಬೇಕು? ಅವರ ಮಾತುಗಳಲ್ಲಿ ನೋಡಬೇಕು. ನೀವು ಯಾರು ಈ ದೇಶದ ಸುಪ್ರೀಂ ಕೋರ್ಟ್ ಬಗ್ಗೆ, ಈ ದೇಶದ ಚುನಾವಣೆ ಈಗ ಪವನ್ ಖೇರಾ ಒಂದು 5 ನಿಮಿಷದ ಹಿಂದೆ ಮಾತಾಡ್ತಾ ಇದ್ರು, ಇದು NDA ವರ್ಸಸ್ ಬಿಹಾರ್ ಜನ ಇಲೆಕ್ಷನ್ ಅಲ್ಲ, ಎಲೆಕ್ಷನ್ ಕಮಿಷನ್ ವರ್ಸಸ್ ಬಿಹಾರ್ ಜನ ಅನ್ನುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ನಾನು ನಿಮ್ಗೆ ಅದೇ ಹೇಳಿದ್ನಲ್ಲ ಸರ್, ಪವನ್ ಖೇರಾದಂತ ಒಬ್ಬ ಸೀನಿಯರ್ ಪೊಲಿಟಿಷಿಯನ್ ಈ ದೇಶದ ಒಳಗಡೆ ಇಷ್ಟು ಚುನಾವಣೆಗಳು ಒಂದು ಕಾಲಘಟ್ಟ ಇತ್ತು, ಒಂದೊಂದು ಕ್ಯಾಂಡಿಡೇಟ್ ಒಂದೊಂದು ಬೂತ್ ಕೊಟ್ಬಿಟ್ಟು ಮಾಡುವಂಥದ್ದು, ಇಷ್ಟು
ಟ್ರಾನ್ಸ್ಫಾರ್ಮೇಶನ್ ಚುನಾವಣಾ ಆಯೋಗ ತಂದಂತದ್ದು ಜಗತ್ತ ದೇತಾ ಹೈ ಅಂತ ಹೇಳಿ ಆ ರೀತಿ ನಿತೀಶ್ ಕುಮಾರ್ ಯಾದವ್ ಅವರಿಗೆ ಈ ಸಂಧ್ಯಾ ಕಾಲದಲ್ಲಿ ಇಷ್ಟರ ಮಟ್ಟಿಗೆ ಅವ್ರು ನಿರೀಕ್ಷೆನೂ ಮಾಡಿರ್ಲಿಲ್ವೋ ಏನು? ಬ್ಯಾಕ್ ವಿತ್ ಬ್ಯಾಂಗ್. ಈಗ ಕಾಂಪಿಟೇಷನ್ ಇರೋದು ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿ ಯಾವ್ದಾಗುತ್ತೆ, ಬಿಜೆಪಿನ ಜೆಡಿಯುನ ಅಂತ ಹೇಳಿ ಒಂದೊಂದೇ ವ್ಯತ್ಯಾಸ ಇದೆ. ಟಫ್ ಫೈಟ್. ಬಟ್ ಮಹೇಶ್ ಜಿ, ನಿತೀಶ್ ಕುಮಾರ್ ಅವ್ರ ಬಗ್ಗೆ ನೀವು ಬರ್ಲಿಕ್ಕೆ ಮುಂಚೆ ರವೀಂದ್ರ ರೇಷ್ಮೆ ಸರ್ ಹತ್ರ ಮಾತನಾಡ್ತಾ ಇದ್ವಿ. ಚುನಾವಣೆಗೆ ಅಂದ್ರೆ ಜನರಿಂದ ಆಯ್ಕೆಯಾಗಿ ಬರದೇ ಕೂಡ ಇಷ್ಟು ವರ್ಷಗಳ ಕಾಲ ಮುಖ್ಯಮಂತ್ರಿಯಾಗಿ ಇರಬಹುದು ಅನ್ನೋದನ್ನ ಸಾಬೀತುಪಡಿಸಿದ್ದಾರೆ. ನೀವು ಅದನ್ನ ಪೂರಕವಾಗಿ ನೋಡ್ತಿರೋ, ಪ್ರಜಾಪ್ರಭುತ್ವಕ್ಕೆ ಮಾರಕ ನೋಡ್ತಿರೋ, ಬಟ್ ದಟ್ ಇಸ್ ದ ಫ್ಯಾಕ್ಟ್. ನೋಡಿ, ಬಹಳ ಈ ಪ್ರಜಾಪ್ರಭುತ್ವದ ಅತ್ಯಂತ ದೊಡ್ಡ ಸಂಗತಿ ಅಂದ್ರೆ ಅದೇನೆ. ಏನು ಒಂದು ಬದ್ಧತೆ ಮತ್ತೆ ಮೌಲ್ಯಕ್ಕೆ ಜನ ಯಾವತ್ತೂ ಕೂಡ ಬೆಲೆ ಕೊಡ್ತಾರೆ. ಏನು ಬಿಹಾರದ ರಾಜಕಾರಣವನ್ನ ಸ್ವಾತಂತ್ರ್ಯ ನಂತರ ಇಷ್ಟು ಮಟ್ಟಿಗೆ ಜಂಗಲ್ ರಾಜ್ ಅಂತ ಹೇಳಿ ನಮ್ಮ ದೇಶದ ಒಂದು ರಾಜ್ಯದ ಬಗ್ಗೆ ನಾವು ಹೇಳ್ಕೊಳ್ತಾ ಇದೀವಲ್ಲ, ಅದು ಬಹಳ ನಾಚಿಕೆ ಸಂಗತಿ. ಅದು ಅಂದ್ರೆ ಅಂತ ದಾರುಣ ಸ್ಥಿತಿಗೆ ಒಂದು ಬಿಹಾರವನ್ನ ಕೊಂಡೋದಂಥದ್ದು ಕಾಂಗ್ರೆಸ್ನವರು. ಈ ದೇಶವನ್ನೇ ಹಾಗೆ ಮಾಡಿದ್ರು. ತಮ್ಮ ಸ್ವಾರ್ಥ ಯಾವುದೆಲ್ಲವೂ ಕೂಡ ಪ್ರಜಾಪ್ರಭುತ್ವದ ವಿರುದ್ಧ ಸಂಗತಿಗಳಿದ್ದಾವೆ. ಅದು ಸ್ವಜನ ಪಕ್ಷಪಾತ ಇರ್ಬೋದು, ಅದು ಕುಟುಂಬ ರಾಜಕಾರಣ ಇರ್ಬೋದು, ಅದು ಭ್ರಷ್ಟಾಚಾರ ಇರ್ಬೋದು, ಅದು ತುಷ್ಟೀಕರಣ ರಾಜಕಾರಣ ಇರ್ಬೋದು, ದೇಶದ್ರೋಹದ ಕೆಲಸ ಇರ್ಬೋದು, ಅರಾಜಕತೆ ನಿರ್ಮಾಣ ಮಾಡತಕ್ಕಂಥದ್ದು, ಲಾಲೆಸ್ನೆಸ್ ಇರೋದು, ತನ್ನ ಸ್ವಾರ್ಥಕ್ಕೆ ಸಂವಿಧಾನವನ್ನು ಬಳಸ್ಕೊಳ್ತಕ್ಕಂಥದ್ದು, ಈ ಎಲ್ಲ ಪಟ್ಟಿಗಳು ನಮ್ಮ ದೇಶದ ಒಳಗಡೆ, ಅದು ವಿಶೇಷವಾಗಿ ಬಿಹಾರ ಅಂತ ರಾಜ್ಯದ ಒಳಗಡೆ ಒಂದು ಕಾಲದಲ್ಲಿ ಜಗನ್ನಾಥ್ ಮಿಶ್ರಾ ಅಂತ ಮುಖ್ಯಮಂತ್ರಿ ಇದ್ದಂತ ಕಾಲಘಟ್ಟದಲ್ಲಿ ವೋಟ್ ಬೂತ್ಗಳೇ ನಡೀತಾ ಇರಲಿಲ್ಲ. ಒಂದು ರೀತಿ ಮಾಫಿಯಾ ಕೈನಲ್ಲಿ ಬಿಹಾರ ಅಂತ ಮಾಫಿಯಾ ರಾಜ್ಯವನ್ನ ಒಂದು ಸುಸ್ಥಿತಿಗೆ ತರಲಿಕ್ಕೆ ಯಾವುದೇ ಆದ್ರೂ ವ್ಯಕ್ತಿಗೆ ಒಂದು 20-25 ವರ್ಷ ಬೇಕು. ಯಾಕಂದ್ರೆ ಒಂದು ಮನಸ್ಥಿತಿಯನ್ನು ಬದಲಾವಣೆ ಮಾಡಬೇಕಾಗಿರುವಂತದ್ದು. ಈ ಚುನಾವಣೆಯಲ್ಲಿ ನಾವು ಕಂಡುಬೇಕಾಗಿರ್ತಕ್ಕಂಥ ಒಂದು ಅಂಶ ಏನಂತಂದ್ರೆ, ಮಾತನಾಡ್ತಾ ಇವ್ರು ಹೇಳಿದ್ರು ಏನೆಲ್ಲರೂ ಪ್ರಯತ್ನ ಮಾಡಿದ್ರು, ಅದು ಪ್ರಯತ್ನ ಅಂತಲ್ಲ, ದೇಶದ ಜನರ ಒಳಗಡೆ ಒಂದು ಅಪನಂಬಿಕೆ, ವ್ಯವಸ್ಥೆಯ ಅಪನಂಬಿಕೆಯನ್ನ ಬಿತ್ತುವಂತ ಕೆಲಸ ಮಾಡಿದ್ರು. ವೋಟ್ ಚೋರಿ ಅಂತ ಮಾಡಿದ್ರು. ಜಗತ್ತೇ ವಿಸ್ಮಯ ಪಡುವಂತ ಒಂದು ಚುನಾವಣೆ ಪದ್ಧತಿ ದೇಶದೊಳಗಡೆ ಇದೆ. ಅದನ್ನ ಅಪಹಾಸ್ಯ ಮಾಡಿದ್ರು. ತಾವೇ ಸ್ವತಃ ಗೆದ್ರು, ತಾವೇ ಅಧಿಕಾರ ಮಾಡಿದ್ರು. ನನಗೆ ಅವ್ರೇನೋ ಒಬ್ಬ ಎಳಸು, ಯಾರು ರಾಹುಲ್ ಗಾಂಧಿ, ಅಮೇಚೂರ್ ಬಿಟ್ಬಿಡಿ, ಈ ಮುಖ್ಯಮಂತ್ರಿಗಾರು ಬುದ್ಧಿ ಬೇಕಾ ಬೇಡ? 50 ವರ್ಷ ರಾಜಕಾರಣ ಮಾಡಿದಂತ ಸಿದ್ದರಾಮಯ್ಯನವರಿಗೆ ಅವ್ರಿಗಾರು ಒಂದು ವಿವೇಕ ಬರಬೇಕೋ ಬೇಡ? ಆ ವ್ಯಕ್ತಿ ಹೇಳ್ದ ಅಂತೇಳಿ ಅವರು ಪದೇ ಚುನಾವಣೆಗೆ ತೋರಿಸ್ತಾರೆ ಸರ್. ರಾಜಣ್ಣ ಅವ್ರದ್ದು ಎಕ್ಸಾಂಪಲ್ ಕಣ್ಮುಂದೆ ಅದನ್ನ ಹೇಳಿದ್ದು. ಇಷ್ಟು ಅಪ್ರಬುದ್ಧವಾಗಿ, ಇಮ್ಮೆಚ್ಯೂರ್ ಆಗಿ ಒಬ್ಬ ವ್ಯಕ್ತಿಗಳು ನಡ್ಕೊಳ್ತಾರೆ. ಇದು ಡೆಮೋಕ್ರಸಿ ಮಾರ್ಕ, ಇದು ಪ್ರಜಾಪ್ರಭುತ್ವ ಮಾರ್ಕ. ಇವತ್ತು ನಿತೀಶ್ ಕುಮಾರ್ ಅವರು ಮತ್ತೆ ನಮ್ಮ NDA ಒಕ್ಕೂಟ ಬಹಳ ಜನ ದೊಡ್ಡ ಪ್ರಮಾಣದಲ್ಲಿ ಬೆಂಬಲವನ್ನ ಕೊಟ್ಟಿದ್ದಾರೆ. ನೀವು ಜನ ಬೆಂಬಲ ಅಂತೀರಿ, ನನಗೆ ಗೊತ್ತಿಲ್ಲ, ಬಹುಶಃ ಇದೇ ವ್ಯಾಖ್ಯಾನ ಬರ್ಬೋದೇನೋ. ರಿವಿಷನ್ ಆಯ್ತು, ಮತದಾರರ ಪಟ್ಟಿ ಪರಿಷ್ಕರಣೆ ಮಾಡಿದ್ದೇನೆ ಬಿಜೆಪಿಗೆ ಪರವಾಗಿ ಬರೋ ರೀತಿಯಲ್ಲಿ ಕಾರಣವಾಯಿತು. ಹಿಂದಿನ ಮತದಾರರ ಪಟ್ಟಿ ಇದ್ದಿದ್ರೆ ಈ ರಿಸಲ್ಟ್ ಬರ್ಲಿಕ್ಕೆ ಸಾಧ್ಯನೇ ಇರ್ತಿರ್ಲಿಲ್ಲ. ನೋಡಿ, 65 ಲಕ್ಷ ಮತವನ್ನ ಡಿಲೀಟ್ ಮಾಡ್ತು. ಒಂದು ದೊಡ್ಡ ಪ್ರಕ್ರಿಯೆ ಈ ದೇಶದ ಒಳಗಡೆ ಚುನಾವಣಾ ಆಯೋಗ ಮಾಡ್ತಾ ಇದೆ. ಏನ್ ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಏನ್ ಮಾಡ್ತಾ ಇದೆ, ಯಾರೆಲ್ಲ ರೋಹಿಂಗಾಗಳು, ಬಾಂಗ್ಲಾದೇಶಿಯರು, ಈ ತರದ ವ್ಯಕ್ತಿಗಳು ಎಲ್ಲಾ ರೀತಿಯ ವ್ಯವಸ್ಥೆಗಳನ್ನ ಮಾಡಿಕೊಂಡು ಈ ಒಂದು ಪ್ರಜಾಪ್ರಭುತ್ವದ ಚುನಾವಣೆಯ ಈ ಒಂದು ಹಬ್ಬದ ಒಳಗಡೆ ಪಾಲ್ಗೊಂಡು ಎಲ್ಲ ದಾರಿ ತಪ್ಪಿಸ್ತಾ ಇದ್ರು. ಇವತ್ತು ಜನಕ್ಕೆ ಅರ್ಥ ಆಗಿದೆ. ಇವತ್ತು ಜನ ನಂಬಿದ್ದಾರೆ. ಇವತ್ತು ಯಾವುದೆಲ್ಲ ಒಳ್ಳೆ ಕೆಲಸ ಮಾಡ್ರೆ ಜನ ಯಾವತ್ತು ಬೆಂಬಲ ಕೊಡ್ತಾರೆ. ಇದಕ್ಕೆ ಉದಾಹರಣೆ ಇವತ್ತು ಬಿಹಾರಿನ ಚುನಾವಣೆ. ಇವತ್ತು ಕಾಂಗ್ರೆಸ್ ಹೇಳ್ತೀನಿ ಕೇಳಿ, ಎಷ್ಟು ದಿವಾಳಿ ಆಗಿದೆ ಅದು. ಬ್ಯಾಂಕ್ರಪ್ಸಿ ಅಂತಂದ್ರೆ ಒಂದು ಐಡಿಯಾಲಜಿಕಲ್ ಬ್ಯಾಂಕ್ರಪ್ಸಿ, ಒಂದು ಕ್ಯಾರೆಕ್ಟರ್ ಬ್ಯಾಂಕ್ರಪ್ಸಿ, ಒಂದು ನಾ ಹೇಳ್ತೀನಿ ಕೇಳಿ, ಒಬ್ಬ ವ್ಯಕ್ತಿ ಒಂದು ನಾಯಕತ್ವ ಅಂತಕ್ಕಂಥದ್ದು. ಎಷ್ಟು ಚುನಾವಣೆ ಫೇಲ್ಡ್, ಪದೇ ಪ್ರತಿಯೊಂದು ಚುನಾವಣೆಯಲ್ಲಿ ಜನ ತಿರಸ್ಕಾರ ಮಾಡಿದ್ರು ಕೂಡ ಒಂದು ಮನತನಕ್ಕೆ ಅಂಟಿಕೊಂಡಿರ್ತಕ್ಕಂಥ, ನಾಚಿಕೆ ಇಲ್ದಿರ್ತಕ್ಕಂಥ, ಆತ್ಮಾಭಿಮಾನ ಇಲ್ದಿರ್ತಕ್ಕಂಥ ಕಾಂಗ್ರೆಸ್ ನಾಯಕತ್ವ. ನೀವು ಖುಷಿ ಪಡುವಂತ ಒಂದು ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ. ಏನು ಒಂದಂಕಿ ಸಾಧನೆಯನ್ನು ಕಾಂಗ್ರೆಸ್ ಮಾಡಿಲ್ಲ. ಅದನ್ನೇ ನಿಮ್ಗೆ ಅಪ್ಡೇಟ್ ಕೊಟ್ಬಿಡ್ತೇನೆ. ನೀರಿನಲ್ಲಿ ಮುಳುಗಿ ಮತದಾರರ ಮನ ಸೆಳೆಯೋದಕ್ಕೆ ಪ್ರಯತ್ನ ಮಾಡಿದಂತ ರಾಹುಲ್ ಗಾಂಧಿ ನೀರಿನಲ್ಲಿ ಮುಳುಗಡೆ ಆಗಿದ್ದಾರೆ. ಇಲ್ಲಿ ಮಾಡ್ತಾರೆ. ಒಬ್ಬ ನಾಯಕತ್ವ ಅಂತಕ್ಕಂಥದ್ದು, ಪ್ರಭುತ್ವತೆ ಅಂತಕ್ಕಂಥದ್ದು ಎಲ್ಲಿ ತೋರಿಸಬೇಕು? ಅವರ ಮಾತುಗಳಲ್ಲಿ ನೋಡಬೇಕು. ನೀವು ಯಾರು ಈ ದೇಶದ ಸುಪ್ರೀಂ ಕೋರ್ಟ್ ಬಗ್ಗೆ, ಈ ದೇಶದ ಚುನಾವಣೆ ವ್ಯವಸ್ಥೆ, ಈಗ ಪವನ್ ಖೇರಾ ಒಂದು 5 ನಿಮಿಷದ ಹಿಂದೆ ಮಾತಾಡ್ತಾ ಇದ್ರು, ಇದು NDA ವರ್ಸಸ್ ಬಿಹಾರ್ ಜನ ಇಲೆಕ್ಷನ್ ಅಲ್ಲ, ಎಲೆಕ್ಷನ್ ಕಮಿಷನ್ ವರ್ಸಸ್ ಬಿಹಾರ್ ಜನ ಅನ್ನುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ನಾನು ನಿಮ್ಗೆ ಅದೇ ಹೇಳಿದ್ನಲ್ಲ ಸರ್, ಪವನ್ ಖೇರಾದಂತ ಒಬ್ಬ ಸೀನಿಯರ್ ಪೊಲಿಟಿಷಿಯನ್ ಈ ದೇಶದ ಒಳಗಡೆ ಇಷ್ಟು ಚುನಾವಣೆಗಳು ಒಂದು ಕಾಲಘಟ್ಟ ಇತ್ತು, ಒಂದೊಂದು ಕ್ಯಾಂಡಿಡೇಟ್ ಒಂದೊಂದು ಬೂತ್ ಕೊಟ್ಬಿಟ್ಟು ಮಾಡುವಂಥದ್ದು, ಇಷ್ಟು
ಟ್ರಾನ್ಸ್ಫಾರ್ಮೇಶನ್ ಚುನಾವಣಾ ಆಯೋಗ ತಂದಂತದ್ದು. ಜಗತ್ತಲ್ಲೇ